ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ರೇಖಾ ಅವರು ನಿಜವಾಗ್ಲೂ ಆ ಮಕ್ಕಳನ್ನ ನೋಡ್ಕೋತಾರ ಅನ್ನೋದೇ ಡೌಟು. ನೋಡ್ಕೊಳ್ಳೇಬೇಕು ಮಾಲಿನಿ. ಅವಾಗವಾಗ ಫೋನಲ್ಲಿ ವಿಡಿಯೋ ನೋಡ್ಕೊಂಡು ಮಕ್ಳು ಮೂವಿ ನೋಡ್ಕೊಂಡು ನನಗ್ ಮಕ್ಳು ಬೇಕು ಅನ್ನೋದಲ್ಲ. ಪ್ರಾಕ್ಟಿಕಲ್ ಅರ್ಥ ಆಗ್ಬೇಕು ಅವರಿಗೆ. ಇವಾಗ ನೋಡಿ ನಿಜವಾದ ಪ್ರಾಕ್ಟಿಕಲ್ ಕ್ಲಾಸೇ ಶುರುವಾಗುತ್ತೆ. ಗುಲಾಬಿ ಮೇಡಮ್ ಅವರೇ, ಮೋಸ ಮೋಸ ಮೋಸ, ದ್ರೋಹ ದ್ರೋಹ ದ್ರೋಹ, ಅನ್ಯಾಯ ಅನ್ಯಾಯ ಅನ್ಯಾಯ. ಅಯ್ಯೋ ಗೌಡ್ರೆ ಅದೇನಾಯ್ತು ಹೇಳಿ. ಅಲ್ಲ ಗುಲಾಬಿ ಮೇಡಮ್ ಅವರೇ, ಈ ಮನೆಯಲ್ಲಿ ಯಾರಿಗ್ ಬೇಕು ಅದನ್ನೆಲ್ಲ ತಂದು ಕೊಡ್ತೀರಾ? ರೇಖಾ ಮೇಡಮ್ ಅವರು ಮಕ್ಳು ಬೇಕಾದಿದ್ದಕ್ಕೆ ರೆಡಿಮೇಡ್ ಮಕ್ಕಳನ್ನ ತಂದು ಕೊಟ್ರಿ. ನನಗೇನ್ ಬೇಕು ಅದನ್ನ ತಂದು ಕೊಟ್ಟಿದ್ದೀರಾ? ನಿಮಗೇನ್ ಬೇಕು? ನನಗೊಬ್ಳು ರೆಡಿಮೇಡ್ ಹೆಂಡತಿ ಬೇಕು. ಗುಲಾಬಿ, ನನಗೆ ರೆಡಿಮೇಡ್ ಗಂಡ ಬೇಕು. ಅದಕ್ಕೆ ಹೇಳೋದು, ಹಳೆ ಹೆಂಡತಿ ಪಾದನೆ ಗತಿ ಅಂತ ಇಬ್ರು ಜೊತೆಲಿರ್ಬೇಕು. ಬಡ್ರಿ ಕಡೆ. ಅಯ್ಯಯ್ಯಯ್ಯೋ ಮಕ್ಳ ಎಷ್ಟ್ ಕ್ಯೂಟ್ ಆಗಿದ್ದೀರಾ ನೀವಿಬ್ರು. ನೋಡಿ, ಇನ್ ಮುಂದೆ ನಾನೇ ನಿಮ್ಮಮ್ಮ. ನೀವೇನೇ ಕೇಳ್ಬೇಕು ಅಂದ್ರು ನನ್ನನ್ನೇ ಕೇಳಿ. ನಾನ್ ಹೇಳ್ದಂಗ್ ಕೇಳ್ಬೇಕು. ಗಲಾಟೆ ಮಾಡ್ಬಾರ್ದು, ಜಗಳ ಮಾಡ್ಬಾರ್ದು. ನಿಮ್ಗೇನೇ ಬೇಕು ಅಂದ್ರು ನಾನ್ ಕೊಡಿಸ್ತೀನಿ. ಆದ್ರೆ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬಾರ್ದು. ಓಕೆ ಮಮ್ಮಿ, ನೀವು ಅಷ್ಟೇ. ನಾನ್ ಕೇಳಿದೆಲ್ಲ ಕೊಡ್ಸ್ಬೇಕು. ನನಗಿಷ್ಟ ಆಗಿರೋ ಬಟ್ಟೆ ಬೇಕು. ನನಗೊಂದಿನ ಬಿಟ್ಟೊಂದಿನ ಪಿಜ್ಜಾ ಕೊಡಿಸ್ಬೇಕು. ನಮ್ಮನ್ನ ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕು, ಆಟ ಆಡಿಸ್ಬೇಕು, ಹೊಸ ಹೊಸ ಮೂವಿನ ತೋರಿಸ್ಬೇಕು. ರಾತ್ರಿ ಮಲ್ಗುವಾಗ ಕತೆ ಹೇಳ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಏನ್ರಪ್ಪ, ನಿಮ್ ಹೈಟ್ಗಿನ್ನ ನಿಮ್ ಡಿಮ್ಯಾಂಡೇ ಜಾಸ್ತಿ ಇದೆಯಲ್ರೋ. ನಿಮ್ಗಾಗ್ಲಿಲ್ಲ ಅಂದ್ರೆ ಹೇಳಿ, ಈಗ ಅವ್ರಿಗೆ ಹೇಳ್ತೀನಿ ಈ ಮಮ್ಮಿಗಾಗಲ್ಲ ಅಂತ. ಅಯ್ಯೋ, ಬಲ್ಗಾಲ್ ಇಟ್ಟಾಗ್ಲೇ ಬೆನ್ಮೂಳೆ ಮುರಿಯೋ ತರ ಮಾತಾಡ್ಬೇಡಿ. ನಿಮ್ಗೇನ್ ಬೇಕು ಹೇಳಿ, ನಾನ್ ಮಾಡ್ಕೊಡ್ತೀನಿ. ನೀವ್ ಆರಾಮಾಗಿರಿ. ಓಕೆ ಮಮ್ಮಿ, ಇವಾಗ ನಾವ್ ಹೊರಗಡೆ ಹೋಗಿ ಆಟ ಆಡ್ಕೊ ಬರ್ತೀವಿ. ಅಷ್ಟರಲ್ಲಿ ಸ್ನಾಕ್ಸ್ ರೆಡಿ ಆಗಿರ್ಬೇಕು. ಒಂದ್ ಸ್ವಲ್ಪ ಸ್ಪೈಸಿ ಇರ್ಲಿ. ಇಲ್ಲ ಅಂದ್ರೆ ಅವ್ರಿಗೋ ಕಂಪ್ಲೇಂಟ್ ಮಾಡ್ತೀನಿ. ಸರಿ ಸರಿ, ರೆಡಿ ಬಾರೋ ಹೋಗಿ ಆಟ ಆಡೋಣ. ಅಯ್ಯಯ್ಯೋ, ನನ್ಗೀಗ್ಲೇ ಚಂದಮ್ಮಮ್ಮ ತೋರಿಸ್ತಾ ಇದಾರೆ. ಮುಂದೆ ಹೋಗ್ತಾ ಹೋಗ್ತಾ ನನ್ನನ್ನ ಚಿತ್ರಾನ್ನನೇ ಮಾಡ್ಬಿಡ್ತಾರೆ. ನಾನು ಇವ್ರಿಬ್ರ ಹತ್ರ ಹುಷಾರಾಗಿರ್ಬೇಕು. ಆಡೋಣ ಬಾ ಒಂದಾಗಿ ನಾವೆಲ್ಲ ಈಗ. ಮಕ್ಳಿಲ್ಲೇ ಇದ್ರೆ ಮಕ್ಕಳೇ ಬನ್ನಿ 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 ಬನ್ನಿ. ಬನ್ನಿ 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 ಕೂತ್ಕೊಳ್ಳಿ. ಆಹಾಹಾ, ಮಕ್ಕಳೇ ನೀವಿಬ್ರು ನೋಡಕ್ ಎಷ್ಟು ಮುದ್ದು ಮುದ್ದಾಗಿದ್ದೀರಾ. ಹಂಗೆ ನಿಮ್ಮನ್ನ ಕಚ್ಚಿ ತಿನ್ಬೇಕು ಅನ್ಸುತ್ತೆ. ಇಂಟ್ರೊಡಕ್ಷನ್ ಅಲ್ಲೇ ಪಂಚ್ ಕೊಡ್ತಿದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ನೋಡಮ್ಮ, ನಾನು ನೀವಿಬ್ರು ನೋಡಕ್ ಮುದ್ದು ಮುದ್ದಾಗಿದ್ದೀರಲ್ಲ, ಅದಕ್ಕೆ ಕಚ್ಚಿ ತಿನ್ಬೇಕು ಅನ್ಸುತ್ತೆ ಅಂತ ಹೇಳ್ದೆ. ಮಕ್ಳುಗಳು ಮುದ್ದಾಗಿರ್ತಾರೆ, ನಿಮ್ ತರ ಕರಿ ಮುದ್ದೆ ತರ ಇರಲ್ಲ. ಏನಪ್ಪಾ ಪಂಚ್ ಮೇಲೆ ಪಂಚ್ ಕೊಡ್ತಾ ಇದ್ದೀರಾ? ನೀವ್ ಪಂಚ್ ಹಾಕೊಂಡಿಲ್ವಲ್ಲ, ಅದಕ್ಕೆ ಪಂಚ್ ಮೇಲೆ ಪಂಚ್ ಕೊಡ್ತಾ ಇದೀನಿ. ಅಂಕಲ್, ಆಟ ಆಡಕ್ ಬರ್ತೀರಾ? ನಿಮ್ ಜೊತೆ ಆಟ ಆಡೋದ? ಇವ್ರು ಕರಿತಿರೋದ್ ನೋಡಿದ್ರೆ ಏನೋ ಮಾಡೋಂಗಿದ್ದಾರೆ. ಸಾಮಾನ್ಯವಾಗಿ ನಾನು ಮಕ್ಕಳ ಜೊತೆ ಆಟ ಆಡಲ್ಲ. ಯಾಕಂಕಲ್, ನಮ್ ಜೊತೆ ಆಟ ಆಡಕ್ ಬಂದ್ರೆ ಸೋತೋಗ್ತೀರಾ ಅಂತ ಭಯನ? ಭಯಾನ? ಈ ಬ್ರೋಕರ್ ಬೋರೇಗೌಡನ್ಗೆ ಭಯ ಅಂದ್ರೇನೆ ಗೊತ್ತಿಲ್ಲ. ಆಟ ಆಡ್ಬೇಕಲ್ವಾ? ಆಡೋಣ. ಯಾವ ಆಟ ಆಡೋದು? ಕಳ್ಳ ಪೊಲೀಸ್. ಕಳ್ಳ ಪೊಲೀಸಾ? ಇದರಲ್ಲಿ ಕಳ್ಳ ಯಾರು, ಪೊಲೀಸ್ ಯಾರು? ಕಳ್ಳ ನೀವು, ನಾವಿಬ್ರು ಪೊಲೀಸ್. ಯಾಕೆ ನಾನ್ ಪೊಲೀಸ್ ಆಗಿ ನೀವು ಕಳ್ಳ ಆಗಕ್ಕಾಗಲ್ವಾ? ಆಗಲ್ಲ, ನೀವು ದೊಡ್ಡವರಲ್ವಾ, ಅದಕ್ಕೆ ನೀವು ಕಳ್ಳ. ಆಯ್ತಾಯ್ತು, ಆಡೋಣ. ಎದ್ ನಿಂತ್ಕೊಳ್ಳಿ. ನಾನ್ ಬಚ್ಚಿಟ್ಕೋತೀನಿ. ನಾನು ಏನ್ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ರೆಡಿನಾ? ಕಣ್ಮುಚ್ಕೊಳ್ಳಿ, 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 ಕಣ್ಮುಚ್ಕೊಳ್ಳಿ. ಅಂಕಲ್, ದೊಡ್ಡ ಅಂಕಲ್, ನಾವು ಆಗ್ಲಿಂದ ಕಣ್ಮುಚ್ಚೇ ಇದೀವಿ. ನೀವು ಕಣ್ಮುಚ್ಚಿ ಅಂದ್ರೆ ಎಷ್ಟು ಸತಿ ಕಣ್ಮುಚ್ಚಬೇಕು? ಮತ್ತೆ ಪಂಚ್ ಕೊಡ್ತಿದ್ದೀರಲ್ಲಪ್ಪ. ತಿರುಗಿ ನಿಂತ್ಕೊಳ್ಳಿ. ರೆಡಿ? 1 2 3 4 5 6 7 8 9. ಈಗ ಕಳ್ಳ ನುಡುಕಿ. ಬಹುಶಃ ಹುಡುಕಿ ನಾನು ಸಿಗಲ್ಲ ಅಂತ ಮಕ್ಕಳು ಹೋಗ್ಬಿಟ್ರು ಅನ್ಸುತ್ತೆ. ಈ ಬೋರೇಗೌಡನ ಯಾರು ಸೋಲ್ಸಕ್ಕಾಗಲ್ಲ. ಅಯ್ಯೋ
ಅಯ್ಯೋ ಇಬ್ರು ಸೇರಿ ಹೊಡೆದು ನನ್ನ ಎಲುಬೆಲ್ಲ ಪುಡಿ ಪುಡಿ ಮಾಡ್ಬಿಡ್ತೀರಾ. ಪೊಲೀಸು ಕಳ್ಳರಿಗೆ ಹೊಡೆದಿ ಬುದ್ಧಿ ಕಲಿಸ್ಬೇಕು. ಯಾರಾದ್ರೂ ಬಂದು ಕಾಪಾಡಿ ಕಾಪಾಡಿ. ಬನ್ನಿ 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 ಬಾ ಈ ಕಡೆ ಬಾ. ಗುಡ್ ಬಾಯ್, ಹಾಗೆಲ್ಲ ಮಾಡಬಾರ್ದು. ಯಾಕೆ ಹೊಡಿತಾ ಇದ್ದೀರಾ? ಆಟ ಆಡೋಣ ಅಂತ ಹೇಳಿ ಜಾಕಿ ಚಾನು ಮಾಲಶ್ರೀ ಮೇಡಮ್ ಅವ್ರ ತರ ಹಂಗೆ ಹೊಡೆದ್ಬಿಟ್ರು. ಗೌಡ್ರೆ, ಏನ್ ಗೌಡ್ರೆ ನೀವು ಆಗ್ಲೇ ಮಕ್ಕಳ ಜೊತೆ ಆಟ ಆಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹಾ ಹೌದು, ಈಗ ತಾನೇ ಆಟ ಆಡಕ್ ಶುರು ಮಾಡ್ದೆ, ಈಗ್ಲೇ ಮುಗಿಸ್ಬಿಡ್ತೀನಿ. ಈ ಮಕ್ಕಳ ಜೊತೆ ಆಟ ಆಡಕ್ ಹೋದ್ರೆ ನನ್ನನ್ನ ಮಟಾಶ್ ಮಾಡ್ಬಿಡ್ತಾರೆ. ಗೌಡ್ರೆ, ಮಕ್ಳೇ ಅವ್ರು ಹಾಗೆ ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತಾರೆ, ನೀವೇನು ಅನ್ಕೊಂಬೇಡಿ ಆಯ್ತಾ? ನೋಡಿ, ರೇಖಾ ಅವರು ನಿಮ್ ಮಮ್ಮಿ ಇದ್ದಂಗೆ. ಅವ್ರು ಇಲ್ದೇ ಇದ್ದಾಗ ಇವ್ರೇ ನಿಮ್ ಡ್ಯಾಡಿ ತರ. ಹಾ, ಅಲ್ಲ ಅಲ್ಲ, ಇವ್ರೇ ನಿಮ್ ಅಂಕಲ್ ತರ ಅಂತ ಅನ್ಕೊಳ್ಳಿ. ನಿಮ್ ಮಮ್ಮಿ ಇಲ್ದೇ ಇದ್ದಾಗ ಇವ್ರು ಹೆಂಗ್ ನೋಡ್ಕೋತಾರೆ ಅಂದ್ರೆ ಅವ್ರಿಗಿಂತ ಚೆನ್ನಾಗ್ ನೋಡ್ಕೋತಾರೆ. ನೀವ್ ಕೇಳಿದ್ದೆಲ್ಲ ಕೊಡಿಸ್ತಾರೆ, ನಿಮ್ಗೇನ್ ಬೇಕೋ ಎಲ್ಲಾ ಆಟ ಆಡಿಸ್ತಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ಕೇಳ್ಬೇಕು, ಓಕೆನಾ? ಆಯ್ತು ಆಂಟಿ. ಹಾ, ಆಂಟಿ ಗೀಂಟಿ ಅಂದ್ರೆ ಸೊಂಟ ಮುರ್ದಾಕ್ಬಿಡ್ತೀನಿ. ಇನ್ನೇನ್ ಅನ್ಬೇಕು? ಸ್ವೀಟ್ ಆಗಿ ಅಕ್ಕ ಅಂತ ಅನ್ಬೇಕು. ಆಯ್ತು ಆಂಟಿ ಅಕ್ಕ. ಅಯ್ಯೋ ಗೌಡ್ರೆ, ಈ ಮಕ್ಳು ಯಾಕೋ ನನಗ್ ಸರಿ ಹೋಗ್ತಾ ಇಲ್ಲ. ನಿಮ್ಗೆ ಕರೆಕ್ಟ್ ಅನ್ಸುತ್ತೆ. ನೋಡಿ ಮಕ್ಳ, ಅಂಕಲ್ ಜೊತೆ ಚೆನ್ನಾಗ್ ಆಟ ಆಡಿ ಆಯ್ತಾ? All the best, ಗೌಡ್ರೆ. Thank you, ಮೇಡಮ್ ಅಕ್ಕ. ಮೇಡಮ್ ಮೇಡಮ್ ಯೇ! ಸರಿ, ಈಗ ಬೇರೆ ಆಟ ಆಡೋಣ. ಯಾರಾಡ? ಇದೇ ಆಟ ಆಡೋಣ. ಬೇರೆ ಆಟ ಆಡೋಣ, ಇದು ಬೋರ್ ಆಗ್ತಾ ಇದೆ. ಪ್ಲೀಸ್, ನಂಗೆ ಇಷ್ಟ ಆಗ್ತಿದೆ. ಹೌದಪ್ಪ, ನಿಂಗೆ ಹೊಡೆದು ಇಷ್ಟ ಆಗ್ತಿದೆ, ಹೊಡ್ಸ್ಕೊಂಡು ನಂಗೆ ಕಷ್ಟ ಆಗ್ತಿದೆ. ಸ್ಟಾರ್ಟ್ ಮಾಡೆ. ಅಯ್ಯೋ ಮಹಾಪ್ರಭು, ಎಗರಿ ನನ್ನ ಹೊಡಿತಿದ್ಯಲ್ಲಪ್ಪ, ಅಂತ ಪಾಪ ನಾನು ಏನೋ ಮಾಡಿದ್ದೀನಿ. ಏನು ಪಾಪ ಮಾಡಿಲ್ಲ. ಸ್ವಲ್ಪ ಆ ಪಿಲ್ಲನ ಎತ್ತು ನೋಡಿ. ಎತ್ತಿ ನೋಡ್ಬೇಕಾ? ನಡ್ರಿ ಮಕ್ಳಾ ಇಲ್ಲೋಡಿ ಎಷ್ಟು ತರ ತಿಂಡಿಗಳು. ಸದ್ಯಕ್ಕೆ ಬಿಸ್ಕೆಟ್ ತಿನ್ನಿ. ತಗೊಳ್ಳಿ. ನಾವೇನ್ ಬಿಸ್ಕೆಟ್ ತಿನ್ನಕ್ ನಾವೇನ್ ನಾಯಿ ಮರಿನಮ್ಮ? ಇವಳೇ ಹೇಳಿದ್ದು ತಾನೆ ಸ್ಪೈಸಿ ಸ್ನಾಕ್ಸ್ ಮಾಡ್ಕೊಡಿ ಅಂತ. ಹೌದು, ಪುಟಾಣಿ ಸ್ಪೈಸಿ ಐಟಮ್ ಮಾಡಕ್ ಹೇಳಿದ್ಲು. ನಾಳೆ ಮಾಡ್ಕೊಡ್ತೀನಿ. ಸದ್ಯಕ್ಕೆ ಈ ಜಾಮೂನ್ ತಿನ್ನಿ. ತಗೊಳ್ಳಿ. ಅಂಗಡಿ ಜಾಮೂನ್ ಎಲ್ಲ ಬೇಡ, ಮನೆ ಜಾಮೂನೇ ಬೇಕು. ಅಟ್ಲೀಸ್ಟ್ ಒಂದ್ ದೊಡ್ಡ ಚಾಕ್ಲೇಟ್ ಆದ್ರೂ ತಂದ್ಕೊಡ್ಬೇಕಲ್ಲ. ಮಮ್ಮಿ, ನನಗೆ ಐಸ್ ಕೇಕ್ ಬೇಕು, ದಿಲ್ಪಸನ್ ಬೇಕು, ಐಸ್ ಕ್ರೀಮ್ ಬೇಕು, ಎಲ್ಲ ಬೇಕು. ಅಯ್ಯೋ ತಿನ್ನಕ್ಕೆ ಹುಟ್ಟಿದಿರೇನ್ರೋ? ಇಷ್ಟೆಲ್ಲ ಒಟ್ಟಿಗೆ ತಿಂದ್ರೆ ಹೊಟ್ಟೆ ಹಾಳಾಗಲ್ವಾ? ಮಮ್ಮಿ, ಏನ್ ಹೇಳ್ತಾ ಇದ್ದೀರಾ ಈಗ? ಮಕ್ಳು ತಿನ್ಲಿ ಅಂತ ಖುಷಿ ಪಡ್ಬೇಕು. ನೀವೇ ಅದ್ರ ಮೇಲೆ ಕಣ್ಣಾಗ್ತಾ ಇದ್ದೀರಲ್ಲ. ನನ್ ಈ ತರ ಮಮ್ಮಿ ನಾನೆಲ್ಲೂ ನೋಡಿರ್ಲಿಲ್ಲ. ಮಕ್ಳು ಖುಷಿ ಪಡೋದ್ ನಿಮ್ಗೊಂಚೂರು ಇಷ್ಟ ಇಲ್ಲ.